ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕಲಬುರಗಿ ಜಿಲ್ಲೆಯ DHO ಆಫೀಸ್ ವತಿಯಿಂದ ಭಾಳಷ್ಟು ನೇಮಕಾತಿಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡ್ಕೊತಾ ಇದ್ದಾರೆ. ಅದು ರೋಸ್ಟರ್ ಕಮ್ ಮೆರಿಟ್ ಅಥವಾ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಭರ್ತಿ ಮಾಡ್ಕೊತಾ ಇರುವಂಥದ್ದು. ಇದು ಹೈದರಾಬಾದ್ ಕರ್ನಾಟಕ ಮತ್ತು ಒಂದಷ್ಟು ಹುದ್ದೆಗಳನ್ನು ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಮಾಹಿತಿ ಇರುತ್ತೆ. ಎಸ್ಪೆಷಲಿ ಇಲ್ಲಿ DMLT ಆಗಿರುವಂಥವ್ರುಗಳಿಗೆ ಹುದ್ದೆಗಳನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ರಿಲೀಸ್ ಮಾಡಿರುವಂಥದ್ದು. ಸೊ ಹುದ್ದೆ ಯಾವ ರೀತಿಯಾಗಿದೆ ಅದರ ಬಗ್ಗೆ ಮಾಹಿತಿ ಕೊಡೋದಾದರೆ ಇಲ್ಲಿ ನೋಡಿದರೆ NFDS ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಇವರು. ಸೊ ಈ ಒಂದು ಹುದ್ದೆಗೆ SSLC ಮೇಲೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ DMLT ಮಾಡಿರಬೇಕು ಅಥವಾ PUC ಮೇಲೆ DMLT ಕಂಪ್ಲೀಟ್ ಆದವರಿಗೆ ಈ ಒಂದು ಹುದ್ದೆಯನ್ನು ತೊಗೋಬೋದು. 16,100 ರೂಪಾಯಿ ಸ್ಯಾಲ್ರಿ ಇದೆ. ಅದರ ಜೊತೆಗೆ ಏನಪ್ಪ ಅಂದರೆ 45 ವರ್ಷ ಮ್ಯಾಕ್ಸಿಮಮ್ ಇದೆ. ಇದು ಅನ್ರಿಸರ್ವ್ಡ್ ಇದೆ, ಅಂದರೆ ಇಲ್ಲಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಎಲ್ಲ ಕಾಸ್ಟ್ನವರು ಈ ಒಂದು ಹುದ್ದೆಗೆ ಟ್ರೈ ಮಾಡ್ಬೋದು. ಇದು ಹೈದರಾಬಾದ್ ಕರ್ನಾಟಕದವರು ಅಷ್ಟೇ ಅಂತ ಇಲ್ಲ, ಇದು ಎಲ್ಲರಿಗೂ ಕೂಡ ಸೀಮಿತವಾಗಿರುವಂಥ ಒಂದು ಹುದ್ದೆಯಾಗಿದೆ. ಓಕೆ, ಈ ಒಂದು ಹುದ್ದೆಯನ್ನು ನೀವು ಅರ್ಜಿಗಳನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತು ದಿನಾಂಕ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಈಗಾಗಲೇ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ನೀವು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಆಫಿಷಿಯಲ್ ವೆಬ್ಸೈಟ್ ಕಲಬುರಗಿ ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಇದು 16ರಿಂದ ಆರಂಭವಾಗಿದೆ. ಇದೇ ತಿಂಗಳು ನಿಮಗೆ 22ನೇ ತಾರೀಕಿಗೆ ಕೊನೆ ದಿನಾಂಕ ಆಗುತ್ತೆ. ಅಂದರೆ 16ರಿಂದ 22ನೇ ತಾರೀಕು ತನಕ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಆಮೇಲೆ ಏನಪ್ಪ ಅಂತಂದರೆ ಅಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಆನ್ಲೈನ್ ದಾಖಲಾತಿ ಮಾಡಿರುವ ಸ್ವೀಕೃತಿ ಪತ್ರವನ್ನು ಮೂಲಕ ದಾಖಲಾತಿ ಏನಪ್ಪ ಅಂದ್ರೆ ಮೂಲ ದಾಖಲಾತಿ ಪರಿಶೀಲನೆಗೆ ಸಲ್ಲಿಸಬೇಕು. ಅಂದರೆ ಅಲ್ಲಿ ನೀವು ಅದನ್ನು ಪ್ರಿಂಟ್ ತೊಗೋಬೇಕಾಗತ್ತೆ. ಪ್ರಿಂಟ್ ತೊಗೊಂಡು ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮಗೆ ಅವ್ರು ಏನು ಮಾಡ್ಬೋದು ಅಂತಂದರೆ ಕರಿಬೋದು, ಅಥವಾ ನೀವು ಅದಕ್ಕೆ ಮುಂದಿನ ಪ್ರಕ್ರಿಯೆಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಓಕೆ, ನೀವು ಎಲ್ಲ ಒಂದು ಮೂಲ ದಾಖಲಾತಿಗಳು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ನೀವು ಬಂದಿರುವಂಥ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ತೊಗೊಂಡು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಸೊ ಇದು ಯಾರು DMLT ಕಂಪ್ಲೀಟ್ ಮಾಡಿದರೆ ಅಂಥ ಅಭ್ಯರ್ಥಿಗಳಿಗೆ ಇದು ಯೂಸ್ಫುಲ್ ಆಗ್ಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಈ DHO ನಾವು ವೆಬ್ಸೈಟ್ ತೋರಿಸ್ತೇವೆ ನೋಡಿ. ಸೊ ಈ ಒಂದು ವೆಬ್ಸೈಟ್ ಕಲಬುರಗಿ ವೆಬ್ಸೈಟಲ್ಲಿ ಹೋಗಿ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಸ್ಕ್ರಾಲ್ ಆಗ್ತಾ ಇದೆ ಇಲ್ಲಿ ನೋಡಿ, NHM ಅಡಿಯಲ್ಲಿ ವೈದ್ಯಕೀಯ ಸಿಬ್ಬಂದಿ ನೇಮಕಾತಿ ಅಂತ ಇದೆ. ಸೊ ಈ ಪ್ರಕಟಣೆ ಇರ್ಬೋದು ಅಥವಾ ನೀವು ಲಿಂಕ್ ಇರ್ಬೋದು, ಇವುಗಳನ್ನು ನೀವು ಇಲ್ಲಿ ಪಡೆದುಕೊಳ್ಳಬಹುದಾಗಿದೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಿ.